ಅನ್ನುವಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬೊಬ್ಬ ಕಾರ್ಯಕರ್ತರ ಮೈಯಲ್ಲಿ ರಕ್ತ ಹರಿಯುವ ತನಕವೂ ಕೂಡ ಈ ಗಡಿಬಿಡಿಯ ಹೋರಾಟಗಳು ನಡೆದೇ ತೀರ್ತದೆ. ಅದನ್ನ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಟ್ಟ ಕಡೆಯ ಒಬ್ಬ ಕಾರ್ಯಕರ್ತ ಬಾಕಿಯಾಗಿ ಉಳಿದ್ರೂ ಕೂಡ ಈ ಹೋರಾಟಗಳು ಮುಂದುವರಿಲಿಕ್ಕೆ ಇದೆ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಇದೇ ಸ್ಪೀಕರ್ ಸಾಹೇಬ್ರು ಹಲವಾರು ಸಂದರ್ಭಗಳಲ್ಲಿ ಗಡಿಬಿಡಿಯನ್ನ ಮಾಡಿದ್ದಾರೆ. ಈಗಾಗಲೇ ಶಾಹಿದ ತಸ್ನೀಂ ರವರು ಹೇಳಿದ್ರು, ರಾಹುಲ್ ಗಾಂಧಿ ಅವರ ಮೇಲೆ ಕೇಸು ದಾಖಲಾದಂತಹ ಸಂದರ್ಭದಲ್ಲಿ ಅವರು ಗಡಿಬಿಡಿಯನ್ನ ಮಾಡಿದ್ರು. ಕೊರೋನಾ ಸಂದರ್ಭದಲ್ಲಿ ಮೋದಿ ಅವರು ದೆಹಲಿಯಲ್ಲಿ ಕೂತು ದೀಪ ಹಚ್ಚಿ ತಟ್ಟಿಂದ ಹೇಳುವಾಗ ಇದೇ ಸಾಹೇಬ್ರು ಗಡಿಬಿಯನ್ನ ಮಾಡಿ ದೀಪವನ್ನು ಕೂಡ ಹಚ್ಚಿದ್ರು ಮತ್ತು ತಮಟೆಯನ್ನು ಕೂಡ ಮಾಡಿದ್ರು. ಬಂಧುಗಳೇ, ಸಿಎಎ ಎನ್ಆರ್ಸಿ ಕಾನೂನಾಗಿ ರೂಪುಗೊಂಡಿದ್ದಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಡ್ಬೇಕು, ಈ ಹೋರಾಟಗಳಿಂದ ಏನು ಲಾಭ ಇದೆ ಅನ್ನುವುದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸಿಎಎ ಎನ್ಆರ್ಸಿ ಸಂದರ್ಭದಲ್ಲಿ ಕೂಡ ನಮ್ಮನ್ನ ಇದೇ ರೀತಿ ಹೋರಾಟಗಳಿಂದ ತಡೆಯುವಂತಹ ಪ್ರಯತ್ನವನ್ನ ಮಾಡಲಾಗಿತ್ತು. ಆದ್ರೆ ಸಿಎಎ ಮತ್ತು ಎನ್ಆರ್ಸಿಯ ವಿರುದ್ಧ ದೇಶದ ಪ್ರಬುದ್ಧ ನಾಗರಿಕ ಬಾಂಧವರು ದೇಶಾದ್ಯಂತ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಂತಹ ಕಾರಣಕ್ಕಾಗಿ ಸಿಎಎ ಎನ್ಆರ್ಸಿ ಇವತ್ತು ಈ ದೇಶದಲ್ಲಿ ಕಾನೂನಾಗಿ ರೂಪುಗೊಂಡಿದ್ರೂ ಸಹ ಇವತ್ತು ಅದನ್ನ ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಆ ಭಯವನ್ನ ಹುಟ್ಟಿಸಿದ್ದು ಈ ಒಂದು ಗಡಿಬಿಡಿಯ ಹೋರಾಟಗಳಾಗಿರ್ತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಇದೆ. ಬಂಧುಗಳೇ, ಕುಂಭಮೇಳದಲ್ಲಿ ಗಂಗೆಯಲ್ಲಿ ಮಿಂದೆದ್ದು ನೀವು ಗಡಿಬಿಡಿಗೊಂಡದ್ದನ್ನ ಇವತ್ತು ಈ ರಾಜ್ಯದ ಜನತೆ ಮರೆತಿಲ್ಲ. ನಮ್ಮ ಸಹೋದರಿಯರು ಅವರ ಹಿಜಾಬಿನ ಹಕ್ಕನ್ನ ಕೇಳಿದಂತಹ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಗಡಿಬಿಡಿಯ ಹೇಳಿಕೆಯನ್ನ ನೀಡಿರುವಂತದ್ದನ್ನ ನಾವು ಮರೆತಿಲ್ಲ. ನಿಮ್ಮ ಗಡಿಬಿಡಿಗೆ ತಲೆಬಾಗುವ ಸಮಾಜ ಈ ಮುಸ್ಲಿಂ ಸಮಾಜ ಅಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟ ಮಾತುಗಳೊಂದಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಹೋರಾಟದ ಪರಂಪರೆಯನ್ನ ನಾವು ಉಳಿಸಿಕೊಳ್ಬೇಕಾಗಿದೆ. ನಮಗೆ ಗೊತ್ತಿದೆ, ಇವತ್ತು ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇದೆ. ಸಿಎಎ ಎನ್ಆರ್ಸಿಯ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಗುಪ್ತಚರ ಇಲಾಖೆ, ಇಲ್ಲಿರ್ತಕ್ಕಂತಹ ವಿವಿಧ ಇಲಾಖಾಧಿಕಾರಿಗಳು ನಮ್ಮನ್ನ ಹೇಳ್ತಾ ಇದ್ವು, ಸಿಎಎ ಎನ್ಆರ್ಸಿ ಹೋರಾಟದ ಹಿಂದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೈವಾಡ ಇದೆ ಅಂತ ಹೇಳಿ. ಆದ್ರೆ ಇವತ್ತು ನಾವು ಹೇಳ್ತೇವೆ, ವಕ್ಫ್ ಆಸ್ತಿಯ ಹೋರಾಟದ ಹಿಂದೆ ಅಲ್ಲ, ಮುಂದೆ ನಿಂತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನ ಮಾಡ್ತಾ ಇದೆ. ನೀವು ಅವತ್ತು ಶಾಹೀನ್ ಬಾಗಿನ ಹೋರಾಟವನ್ನ ಸಂಘಟಿಸಿದ ಕಾರಣಕ್ಕಾಗಿ, ದೇಶದ ವಿವಿಧ ರಾಜ್ಯಗಳಲ್ಲಿ ಹೋರಾಟವನ್ನ ಸಂಘಟಿಸಿದಂತಹ ಕಾರಣಕ್ಕಾಗಿ ಮುಸ್ಲಿಂ ನಾಯಕರನ್ನ ಜೈಲಿನಲ್ಲಿ ನೀವು ಬಂಧಿಸಿಟ್ಟಿದ್ದೀರಿ. ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಈ ಒಂದು ಹೋರಾಟದ ನಂತರವೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರನ್ನು ಕೂಡ ನೀವು ವಿವಿಧ ಕಾಯ್ದೆಗಳಡಿ ಜೈಲಿಗೆ ಕಳುಹಿಸಲಿಕ್ಕಿದ್ದೀರಿ. ಅದಕ್ಕೆ ತಯಾರಾಗಿ ಇದ್ದುಕೊಂಡೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಬೀದಿಯಲ್ಲಿ ನಿಂತಿದೆ. ಜೈಲು ಅನ್ನುವಂಥದ್ದು ಖಂಡಿತವಾಗಿಯೂ ನಮ್ಮನ್ನ ಭಯಪಡಿಸಲಿಕ್ಕಿರುವಂತಹ ಒಂದು ಕೇಂದ್ರ ಅಲ್ಲ. ಆ ಬಂಧನವನ್ನ ನಿರೀಕ್ಷಿಸಿಕೊಂಡೇ ನಾವು ಮಾಡುತ್ತಿರುವಂತಹ ಈ ಒಂದು ಹೋರಾಟ ಇಲ್ಲಿರ್ತಕ್ಕಂತಹ ಯುವಕರಿಗೆ, ಇಲ್ಲಿರ್ತಕ್ಕಂತಹ ನಮ್ಮ ಸಮಾಜ ಬಾಂಧವರಿಗೆ ನಾನು ಹೇಳುವಂತಹ ಒಂದು ಕಿವಿ ಮಾತು, ಒಂದು ವೇಳೆ ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ನಮ್ಮ ನಾಯಕರನ್ನ ಜೈಲಿಗಟ್ಟುವುದಾದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಹೋರಾಟದ ಪರಂಪರೆಯನ್ನ ನೀವು ಮುಂದುವರಿಸಿಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟದಿಂದ ಹಿಂದೆ ಸರಿಬಾರದು. ಒಬ್ಬ ನಾಯಕನ ನಂತರ ಮತ್ತೊಬ್ಬ ನಾಯಕನ ನಂತರ ಇನ್ನೊಬ್ಬ ನಾಯಕನ ನಂತರ ಮತ್ತೊಬ್ಬರನ್ನ ಹುಟ್ಟು ಹಾಕಿಕೊಂಡು
ಈ ದೇಶದಲ್ಲಿ ಫ್ಯಾಸಿಸಂ ಸಿದ್ಧಾಂತವನ್ನ ನಿರ್ಮೂಲನೆ ಮಾಡುವವರೆಗೆ, ಈ ದೇಶದ ಅಧಿಕಾರವನ್ನ RSS ನವರ ಕೈಯಿಂದ ಕಿತ್ತೊಗೆಯುವವರೆಗೆ, ಇಲ್ಲಿಯ ನಕಲಿ ಜಾತ್ಯತೀತರ ಮುಖವಾಡಗಳನ್ನ ಬಯಲಿಗಳಿಂದ ಎಳೆದು ಒಂದು ಅತ್ಯುತ್ತಮವಾದಂತಹ ಸರ್ಕಾರದ ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವವರೆಗೆ ನಮ್ಮ ಹೋರಾಟವನ್ನ ಮುಂದುವರಿಯೋಣ ಅನ್ನುವಂತಹ ಸಂದೇಶದೊಂದಿಗೆ ಮತ್ತಷ್ಟು ಸಂಘರ್ಷಮಯವಾದಂತಹ ಹೋರಾಟದ ಮೈದಾನದಲ್ಲಿ ನಾವು ಮತ್ತು ನೀವು ಎದುರುಗೊಳ್ಳೋಣ ಅನ್ನುವಂತಹ ಸಂದೇಶದೊಂದಿಗೆ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ SDP. ಧನ್ಯವಾದಗಳು ರಿಯಾಜ್ ಪರಂಗಿಪೇಟೆ ತಮಗೆ. ಅದೇ ರೀತಿ ಈ ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಹಾರಾಷ್ಟ್ರದ ನಾಸಿಕ್ನ ಕೊಂಕಣಿ ಮುಸ್ಲಿಂ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವಂತಹ